ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಜ್ಯೋತಿ ಪಾಟೀಲ್. ಎಲ್ಲರನ್ನೂ ಟ್ರಿಪ್ಪಿಗೆ ಬಾ ಅಂತ ಕರೆದು ಸುಸ್ತಾಗಿ ನಾನೇ ಆನ್ಲೈನಲ್ಲಿ ಪ್ಯಾಕೇಜ್ ಬುಕ್ ಮಾಡಿಕೊಂಡು ಹೊರಟೆ. ಇವರು ಬೆಂಗಳೂರಿಂದ ನಮ್ಮನ್ನು ಪಿಕ್ ಮಾಡಿದ್ರು ಒಂದು ಟಿ.ಟಿನಲ್ಲಿ. ಇನ್ನು ಈ ಟಿ ಡ್ರೈವರು ನಡೆಸ್ತಿದ್ದ ಸ್ಪೀಡ್ಗೆ ಒಂದು ಕ್ಷಣಕ್ಕೆ ನಾವು ಟ್ರೆಕ್ಕಿಗೆ ಹೋಗ್ತಿದ್ದೀವ ಅಥವಾ ದೇವ್ರ ಹತ್ರ ಹೋಗ್ತಿದ್ದೀವ ಅಂತ ಅನಿಸ್ಬಿಡ್ತು. ಒಳ್ಳೆ ರೋಲರ್ ಕೋಸ್ಟರಲ್ಲಿ ಕೂತಂಗಿತ್ತು ಡ್ರೈವ್ ಮಾತ್ರ. ಆದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಅಲ್ಲಿಂದ ಸುಮಾರು 1 ಅವರ್ ಟ್ರಾವೆಲ್ ಮಾಡಾದ್ಮೇಲೆ 1 ಅವರ್ ಆದ ತಕ್ಷಣ ಒಂದು ಬ್ರೇಕ್ ಕೊಟ್ಟರು, ಟೀ ಬ್ರೇಕು. ಟೀ ಕುಡಿಯೋರು ಟೀ ಕುಡಿದ್ರು, ಸಿಗರೇಟ್ ಹೊಡೆದ್ರು. ನಾವೇನು ತಿಂದಿರೋರು ಸುಮ್ಮನೆ ನಿಂತ್ಕೊಂಡು ನೋಡಿದ್ವಿ ಅವ್ರನ್ನ. ಅಲ್ಲಿಂದ ಮತ್ತೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು, ನಮ್ಮ ಡೆಸ್ಟಿನೇಷನ್ ಕಡೆ. ಇಲ್ಲಿ ನಮ್ಮ ಹುಡುಗರೆಲ್ಲರೂ ಡ್ಯಾನ್ಸ್ ಮಾಡ್ತಿದ್ರು. ಇವರೆಲ್ಲ ಯಾರೂ ಪರಿಚಯ ಇಲ್ಲ ಅಂತಂದ್ರೂ ಒಳ್ಳೆ ಫ್ರೆಂಡ್ಸ್ ಥರ ಆಗಿಬಿಟ್ಟಿದ್ವಿ. ಈ ಗ್ರೂಪಲ್ಲಿ ಇದ್ದಿದ್ದು ನಾನು ಮತ್ತು ಇನ್ನೊಂದು ಹುಡುಗಿ ಬಂದಿದ್ದರು ನಮ್ಮ ಜೊತೆಗೆ. ಅಲ್ಲಿಗೆ ನಾವು ರಾತ್ರಿ ಒಂದು 4 ಗಂಟೆಗೆಲ್ಲ ನಮ್ಮ ಟ್ರೆಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಯಿತು. ಎಲ್ಲರೂ ಹತ್ತಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಕಗ್ಗತ್ತಲು, ಏನೂ ಕಾಣಿಸ್ತಿರ್ಲಿಲ್ಲ. ಸುಮ್ಮನೆ ಟಾರ್ಚ್ ಹಾಕ್ಕೊಂಡು ಹೋಗ್ತಾ ಇದ್ವಿ. ಯಾವ ಕಡೆ ಹೋಗ್ತಿದ್ದೀವಿ ಅನ್ನೋ ಐಡಿಯಾನೂ ಇರಲಿಲ್ಲ. 4:22 we are going to track. Wow, we are going on a track. Hi. ये गलती से मत डाल दे. ये देखो nice. Yes, see record this. What is it? Leech. It's not leech. बड़ा वाला है ये ज्यादा. इसमें ज्यादा leech. Guys, please give a deadly smile. ಇವರು ದೆವ್ವದ ಸಾಂಗ್ ಹಾಕಿದ ಮೋಟಿವೇಶನ್ಗೋ ಏನೋ ಗೊತ್ತಿಲ್ಲ, ಎಲ್ಲರೂ ನಾ ಮುಂದೆ ತಾ ಮುಂದೆ ಅಂತ ಈ ಹಸಿ ಮೆಟ್ಟಲ್ಗಳ ಮೇಲೆ ರಪ ಅಂತ ಹೆಜ್ಜೆ ಹಾಕ್ತಾ ನೋಡ್ತಾ 45 ನಿಮಿಷದಲ್ಲಿ ನಾವು ನಮ್ಮ ಟ್ರೆಕ್ನೇ ಮುಗಿಸ್ಬಿಟ್ಟಿದ್ವಿ. ಮೇಲ್ಗಡೆ ಹೋಗೋಷ್ಟರಲ್ಲಿ ಹಿಂಗಿತ್ತು ಅಲ್ಲಿ ವಾತಾವರಣ. ಎಲ್ಲ ಕತ್ತಲೆ ಏನೂ ಕಾಣಿಸ್ತಿರ್ಲಿಲ್ಲ. ಕೆಳಗಡೆ ಊರುಗಳಲ್ಲಿ ಹಾಕಿದ ದೀಪಗಳೇ ನೋಡಿಕೊಂಡು ತಣ್ಣಗೆ ಗಾಳಿ, ಬೆಂಗಳೂರು ಗಾಳಿ ನೋಡಿ ಸಾಕಾಗಿರೋ ನಮಗೆ 1-2 ಅವರು ಬೆಳಕು ಹರಿಯೋ ತನಕ ತಣ್ಣಗೆ ಗಾಳಿನ ತಗೊಂಡು ಆರಾಮಾಗಿ ಕೂತಿದ್ವಿ. ಬೆಟ್ಟ ಹತ್ತಿದ ಸುಸ್ತಿಗೋ ಏನೋ ಯಾರೂ ಏನೂ ಮಾತಾಡ್ತಾನೆ ಇರಲಿಲ್ಲ. ಸುಮ್ಮನೆ ಆಕಾಶ ನೋಡ್ಕೊಂಡು ಕೂತಿದ್ವಿ. ಅದರಲ್ಲೂ ಆಕಾಶ ನಿಮಿಷಕ್ಕೊಂದೊಂದು ಬಣ್ಣ ಬದಲಾಯಿಸೋದನ್ನು ನೋಡೋದೇ ಖುಷಿ. ಹೀಗೆ ನೋಡ್ತಾ ಬೆಳಕು ಯಾವಾಗಾಯಿತು ಅಂತ ಗೊತ್ತೇ ಆಗಲಿಲ್ಲ. ಹೊರಡೋವಾಗ ಇಷ್ಟು ರಿಸ್ಕ್ ತೊಗೊಂಡು ಹೋಗಬೇಕಾ ಅಲ್ಲಿಗೆ ಅನ್ನೋ ಆತಂಕ ಇದ್ದಿದ್ದಂತೂ ಸತ್ಯ. ಆದರೆ ಒಂದ್ಸಲ ಬೆಟ್ಟ ಹತ್ತಿ ಆ ವ್ಯೂ ನೋಡಿದ್ಮೇಲೆ ನಂಗೆ ಅನ್ಸಿದ್ದು ಒಂದೇ, ಈ ರಿಸ್ಕ್ ಎಲ್ಲ ಒಂಥರ ವರ್ತ್ ಆಗಿತ್ತು ಅಂತ. ಈ ಸುಂದರವಾದ ವ್ಯೂ ನೋಡಿದ ನಮಗೆ ಆಯಾಸ ಎಲ್ಲ ಮರ್ತು ಹೋಯಿತು. ಹಾಗೆ ಅಲ್ಲೇ ಬೆಟ್ಟದ ಮೇಲೆ ಒಂದು ದೇವಸ್ಥಾನವೂ ಇತ್ತು. ಅಲ್ಲಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ನಮ್ಮ ಜೊತೆಗೆ ಬಂದವರೆಲ್ಲ ಅವ್ರ ಜೊತೆಗೆ ಹಾಲು ಎಲ್ಲ ತೊಗೊಂಬಂದಿದ್ರು. ಸೊ ಅಲ್ಲೇ ಒಂದು ಕಷ್ಟಪಟ್ಟು ಗಾಳೀಲಿ ಕಾಫಿ ಕೂಡ ಮಾಡಿಕೊಂಡು ಕುಡಿದು ಮುಂದಕ್ಕೆ ಹೊರಟ್ವಿ. ಅಲ್ಲಿಂದ ಮುಂದಕ್ಕೆ ಸ್ವಲ್ಪ ಎಲ್ಲರೂ ಫೋಟೋಸ್ ವಿಡಿಯೋಸ್ ತೊಗೊಂಡ್ವಿ. ನಾವು ಅವ್ರ ಫೋಟೋಸ್ ತೆಗೆದು ಅವ್ರು ನಮ್ಮ ಫೋಟೋಸ್ ವಿಡಿಯೋಸ್ ಹಿಡಿದ್ರು. ಸೊ ಹೀಗೆ ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಎಲ್ಲ ಆದಮೇಲೆ ಸ್ವಲ್ಪ ಅವರೆಲ್ಲರಿಂದ ದೂರ ಬಂದು ಒಬ್ಬಳೇ ಸುಮ್ಮನೆ ಕೂತ್ಕೊಂಡಿದ್ದೆ. ಒಂಥರ ಮೀ ಟೈಮ್ ಅನ್ನೋ ಥರ ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿದೆ. ಅದು ನಂಗೆ ತುಂಬಾ ಖುಷಿ ಕೊಡ್ತು.
ಸುಮ್ಮನೆ ಮೇಲೆ ಆಕಾಶ ನೋಡ್ಕೊಂಡು ಕೂಡೋದ್ರಲ್ಲೂ ಇಷ್ಟು ಖುಷಿ ಸಿಗುತ್ತೆ ಅಂತ ನಂಗೆ ಇವತ್ತೇ ಗೊತ್ತಾಯಿತು. ಇಷ್ಟೆಲ್ಲ ಮಾಡೋ ಅಷ್ಟರಲ್ಲಿ ಸಮಯ ಒಂದು 7:30 ಆಗಿರ್ಬೋದು ಅನಿಸುತ್ತೆ. ಅಲ್ಲಿಂದ ನಾವು ವಾಪಸ್ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೆಳಗ್ಗೆ ಹೋಗ್ತಾ ಕತ್ಲೇಲಿ ಏನೂ ಕಾಣಿಸಿರಲಿಲ್ಲ. ತಿರುಗಿ ನೋಡಿದ್ರೆ ಈ ಥರ ಇತ್ತು ಬೆಟ್ಟದ ದಾರಿ. ಅಲ್ಲಿಂದ ಇಳಿದು 1 ಅವರ್ ಟ್ರಾವೆಲ್ ಮಾಡಾದಮೇಲೆ ಒಂದು ಹೋಟೆಲ್ ಹತ್ರ ನಿಲ್ಲಿಸಿದ್ರು. ಅಲ್ಲಿ ತಿಂಡಿ ತಿಂದು ವಾಪಸ್ ಬೆಂಗಳೂರು ಕಡೆ ಹೊರಟ್ವಿ. ಮನೆ ತಲುಪೋಷ್ಟರಲ್ಲಿ 11:15. ಅಲ್ಲಿಗೆ ನನಗನ್ಸಿದ್ದು ಒಂದೇ, ಅವ್ರು ಬರಲಿ ಇವ್ರು ಬರಲಿ ಅಂತ ಕಾಯೋದಕ್ಕಿಂತ ಕೆಲವೊಂದ್ಸಲಿ ಒಬ್ಬರೇ ಆದರೂ ಸರಿ, ಹಾರೋದೇ ಒಳ್ಳೆಯದು ಅಂತ. ಸೊ ಇದಾಗಿತ್ತು ನನ್ನ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.